ಈ ಆಡಿಯೋ ಸಂಭಾಷಣೆ ಬಹಿರಂಗ ಆದ ಬಳಿಕ ಎಡಿಜಿಪಿ ರಾಮಚಂದ್ರ ರಾವ್ ಅವರು ಏನಾದರೂ ಮಾಹಿತಿಗಳನ್ನ ಹೊರ ಹಾಕಿದ್ದಾರಾ? ಈ ಆಡಿಯೋ ಸಂಭಾಷಣೆ ನಡೆದೇ ಇಲ್ಲ ಅಂತಲೋ ಅಥವಾ ಈ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ದಿವ್ಯ ಜ್ಯೋತಿ, ಏನೊಂದು ರಾಮಚಂದ್ರ ರಾವ್ ಇದ್ದಾರೆ, ಈಗ ಅವ್ರನ್ನ ನಾವು ಭೇಟಿಯಾಗಿ ಬಂದಿದ್ವಿ DGF ಕಚೇರಿಗೆ. ಅವರು ಕೂಡ ಅಲ್ಲೂ ಕೂಡ ಅವನ್ನ ನಾಪತ್ತೆ ಆಗಿದ್ದಾರೆ. ಈಗ ವಿಧಾನಸೌಧದಲ್ಲಿ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ತಿಳಿದು ಬರ್ತದೆ. ಸದ್ಯಕ್ಕೆ ಫೋನ್ ಅನ್ನು ಕೂಡ ರಿಸೀವ್ ಮಾಡ್ತಲ್ಲ. ಈ ಪ್ರಕರಣದ ಬಗ್ಗೆ ಸೂಕ್ಷ್ಮವಾಗಿ ಒಂದು ಬೈಟ್ ಅನ್ನ ಕೊಡಿ ಅಥವಾ ಒಂದು ತನಿಖೆ ಬಗ್ಗೆ ಏನಾದ್ರು ಹೇಳಿ ಅಂತ ಕೇಳಿದಾಗ ಅವರು ನಿರಾಕರಿಸಿದ್ರು ಅನ್ನೋದು ಕೂಡ ಫೋನ್ ಅಲ್ಲಿ ಗೊತ್ತಾಗ್ತದೆ. ಜೊತೆಯಾಗಿ ಅವರು ಸಂಜೆ 5 ಗಂಟೆ ಮೇಲೆ ಸಿಕ್ಕಿನಿ ಅಂತ ಕೂಡ ಹೇಳ್ತಾರೆ. ಸದ್ಯಕ್ಕೆ ಈಗ ರಾಮಚಂದ್ರ ರಾವ್ ಅವರು ಸುಮಾರು 5 ಗಂಟೆವರೆಗೂ ಕೂಡ ವಿಧಾನಸೌಧದಲ್ಲಿ ಇರೋದಾಗಿ ಮಾಹಿತಿ ತಿಳಿದು ಬಂದಿದೆ. ದಿವ್ಯಾ, ಓಕೆ, ಈ ಸಂಬಂಧ ಈ ಆಡಿಯೋ ಸಂಭಾಷಣೆ ಆದ್ಮೇಲೆ ಏನಾದ್ರೂ ಬೆದರಿಕೆಗಳು ಇವರಿಗೆ ಭಾಸ್ಕರ್ ಪ್ರಸಾದ್ ಅವರಿಗೆ ಬಂದಿತ್ತಂತ? ಸದ್ಯಕ್ಕೆ ಭಾಸ್ಕರ್ ಪ್ರಸಾದ್ ಅವ್ರನ್ನ ನಾವು ಏನೊಂದು ಮಾತನಾಡಿಸಿದಾಗ ಅವ್ರು ಹೇಳೋ ಪ್ರಕಾರ ಸಾಕಷ್ಟು ಒಂದು ಬೆದರಿಕೆ ಕರೆಗಳು ಬಂದಿತ್ತು, ಬೆದರಿಕೆ ಕೂಡ ಬಂದಿತ್ತು. ಈ ಹಿಂದೆ IBL ಅಂದ್ರೆ ಮಂಗಳೂರಿನಲ್ಲಿ ಒಂದು IBL ಸುಮಾರು 8 ಜನ ಇನ್ಸ್ಪೆಕ್ಟರ್ ರ್ಯಾಂಕ್ ಅಧಿಕಾರಿಗಳನ್ನ ಇಟ್ಟು ಒಂದು IBL ಇಟ್ಟು ಅವ್ರನ್ನ ಕಾಪಾಡಿದ್ರು ಅನ್ನೋದು ಕೂಡ ಸ್ವತಃ ಭಾಸ್ಕರ್ ಪ್ರಸಾದ್ ಅವರೇ ಪಬ್ಲಿಕ್ ಟಿವಿ ಜೊತೆಗೆ ನೇರ ಸಂದರ್ಶನದಲ್ಲಿ ಹಂಚ್ಕೊಂಡಿದ್ದಾರೆ. ಈಗ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಬಂದಾದ ಮೇಲೆ ಮತ್ತೊಮ್ಮೆ ಏನ್ ಭಾಸ್ಕರ್ ಪ್ರಸಾದ್ ಅವರಿಗೆ ಬೆದರಿಕೆ ಕರೆಗಳು ಹಾಗೂ ಇತರೆ ಒಂದು ಮೇಲಧಿಕಾರಿಗಳಿಂದ ಒತ್ತಡ ಕೂಡ ಬಂದಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ದಿವ್ಯಾ, ಈಗ ಸದ್ಯಕ್ಕೆ ಏನೊಂದು ಭಾಸ್ಕರ್ ರಾವ್ ಅಂತ ಏನಿದ್ರೆ IG ಅವರು ಈಗ ವಿಧಾನಸೌಧದಲ್ಲಿರೋ ಕಾರಣದಿಂದ ಈಗ ಭಾಸ್ಕರ್ ಪ್ರಸಾದ್ಗೆ ಯಾವ ರೀತಿ ಒಂದು ಕರೆಗಳು ಹೋಗಿದೆ ಅನ್ನೋದು ಕೂಡ ಕಾರಣ ತಿಳಿದು ಇನ್ನೂ ಬಂದಿಲ್ಲ. ಆದ್ರೆ ಒಟ್ಟಾರೆಗೆ ಹೇಳೋದಾದ್ರೆ ಸದ್ಯಕ್ಕೆ ಇಲ್ಲಿ ಏನೊಂದು DG ಕಚೇರಿಯಲ್ಲಿ ಇರಬೇಕಾಗಿತ್ತು ವ್ಯಾಸ್ಕರ್ ಅವರು ವಿಧಾನಸೌಧಕ್ಕೆ ತೆರಳಿದ್ದಾರೆ. ಒಟ್ಟಾರೆಗೆ ಅವರು ಅಂದ್ರೆ ಮೇಲಿನ ಅಧಿಕಾರಿಗಳನ್ನ ಒಂದು ಮಾತಾಡಕ್ ಹೋಗಿದಾರೋ ಅಥವಾ ಏನೊಂದು ಕೆಂಪಯ್ಯ ಅವ್ರನ್ನ ಮೀಟ್ ಮಾಡಕ್ ಹೋಗಿದಾರೋ ಅನ್ನೋದು ಕೂಡ ಸಂಶಯಾಸ್ಪದ ವ್ಯಕ್ತಪಡಿಸ್ತಾರೆ. ಆದ್ರೆ ಇಲ್ಲಿನ ಒಂದು ಪೊಲೀಸ್ ಉನ್ನತ ಮೂಲದ ಮಾಹಿತಿ ಪ್ರಕಾರ ಯಾವಾಗ ನಮ್ಮ ಪಬ್ಲಿಕ್ ಟಿವಿ ವರದಿ ಒಂದು ಪ್ರಸಾರ ಮಾಡಿತ್ತು 3 ಗಂಟೆ 10 ನಿಮಿಷಕ್ಕೆ, ಆಗ್ಲಿಂದ ಒಂದು ಕೆಂಪಯ್ಯ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿದೆ. ದಿವ್ಯಾ, ದಾನಮ್ಮ ಕುಟುಂಬದ ತೇಜೋವಧೆ ಬಳಿಕ ಅವರ ಕುಟುಂಬಸ್ಥರು ಅವರ ಪರಿಸ್ಥಿತಿ ಈಗ ಹೇಗಿದೆ? ಸದ್ಯಕ್ಕೆ ಅವರ ಕುಟುಂಬದ ಬಳಿ ಏನೊಂದು ಭಾಸ್ಕರ್ ಪ್ರಸಾದ್ ಅಂತ ಏನಿದ್ರೆ ಆತನ ಒಂದು ಫ್ರೆಂಡ್ಸ್ ಗೆಳೆಯರಾಗಿರ್ಬೋದು ಅಥವಾ ಆತರ ಕುಟುಂಬದವ್ರನ್ನ ನೋಡ್ಕೊಂತಾ ಇದ್ರೆ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅನಾಹುತಗಳು ಅಂದ್ರೆ ಕೆಲವರು ಹೇಳ್ತಾ ಇದ್ದಾರೆ ಏನಂದ್ರೆ ಉನ್ನತ ಭಾಸ್ಕರ್ ಏನೊಂದು ಭಾಸ್ಕರ್ ಪ್ರಸಾದ್ ಒಂದು ಮಾಹಿತಿಯನ್ನು ಹೊರಗಡೆ ಹಾಕಿದ್ದ ನಂತರ ಏನೊಂದು ದಾನಮ್ಮ ಅವರ ತಂದೆ ತಾಯಿ ಆತ್ಮಹತ್ಯೆಗೆ ಶರಣಾಗ್ತಾರೆ, ದಯವಿಟ್ಟು ಈ ರೀತಿಯಾದ ಒಂದು ಪ್ರಕರಣವನ್ನು ಬೆಳಕಿಗೆ ತರಬೇಡಿ ಅನ್ನೋದು ರೀತಿಯಲ್ಲಿ ಒಂದು ಎದುರಿಸಿದ್ರು. ಆದ್ರೆ ಪ್ರಕರಣ ಯಾವಾಗ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು ಅದಾದ ನಂತರ ಏನೊಂದು ದಾನಮ್ಮ ಅವರ ತಂದೆ ತಾಯಿಗೆ ಅತಿ ಹೆಚ್ಚು ಧೈರ್ಯ ಬಂದಿದೆ. ಜೊತೆಗೆ ಎಲ್ಲರೂ ಕೂಡ ಅವರನ್ನ ಸಮಾಧಾನ ಪಡಿಸ್ತಾ ಇರ್ತಕ್ಕಂಥ ಈಗ ಸದ್ಯಕ್ಕೆ ವಿಜಯಪುರದ SP ಕೂಡ ಅವರನ್ನ ಕರೆಸಿ ವಿಚಾರಣೆ ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ದಿವ್ಯಾಳ ಏನು ಸ್ನೇಹಿತೆ ಅನುಷಾ ಅಂತ ಇದ್ದಾಳೆ, ಆಕೆ ಒಂದು ವಿಚಾರಣೆಗೆ ಕೂಡ ಸ್ಪಂದಿಸ್ತಾ ಇದಿಲ್ಲ. ಆಕೆಯ ಒಂದು ಪೋಷಕರು ಕೂಡ ಒಂದು ಅನುಷಾನ ಇಂಟರ್ವ್ಯೂ ಮಾಡಕ್ಕೆ ಪೊಲೀಸರು ಬಿಡ್ಲಿಲ್ಲ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಿದೆ. ಒಟ್ಟಾರೆ ಈಗ ಏನು ದಾನಮ್ಮಾಳ ಒಂದು ಅನುಷಾ ಅಂತ ಏನಿದ್ದಾರೆ ಆಕೆಯ ಒಂದು ರಿಸಲ್ಟ್ ಅನ್ನ ವೇಟ್ ಮಾಡ್ತಾರೆ. ಯಾಕಂದ್ರೆ ಆಕೆ ಸಂಪೂರ್ಣ ವಿಚಾರಣೆ ನಂತರ ಚಿತ್ರಣ ಹೊರಬೀಳಲಿದೆ. ದಿವ್ಯಾ, ಸೊ ಸದ್ಯಕ್ಕೆ ಅನುಷಾ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳೋದು ವಿಚಾರಣೆಗೆ ಒಪ್ಪಿಸುವಂತಹ ಗೋಜಲಿಗೂ ಕೂಡ ಆ ಕುಟುಂಬ ಹೋಗ್ತಾ ಇಲ್ಲ ಅಂತನಾ? ಹೌದು ದಿವ್ಯಾ, ಏನೊಂದು ಅನುಷಾ ಏನ್ ದಾನಮ್ಮ ಸ್ನೇಹಿತೆ ಏನಿದ್ದಾಳೆ ಆಕೆಯ ಪ್ರಕರಣಕ್ಕೆ ಹೇಳಿಕೆ ಏನು ತುಂಬಾ ಇಂಪಾರ್ಟೆಂಟ್ ಇದೆ. ಆ ಪ್ರಕರಣದ ಹೇಳಿಕೆ ನಂತರ ಸಾಕಷ್ಟು ಒಂದು ತನಿಖೆಯನ್ನು ಕೈಗೊಂಡಿದೆ. ಯಾಕೆ ಅಂತ ಹೇಳಿದ್ರೆ ದಾನಮ್ಮಾಳ ಇಲ್ಲಿವರೆಗೂ ಅವ್ರು ಥಿಂಕ್ ಮಾಡ್ತಾ ಇದ್ದ ರೀತಿ ಬೇರೆ ಇರಬಹುದು. ನನ್ನ ಮಗಳಿನ್ನು ಓದ್ತಾ ಇದ್ದಾಳೆ, ಅವಳಿಗಿನ್ನು ಫ್ಯೂಚರ್ ಇದೆ, ಈ ಬಗ್ಗೆ ಮಾತಾಡಿದ್ರೆ ಮತ್ತಿನ್ನೇನ್ ಆಗಬಹುದು ಅನ್ನುವಂತ ಆತಂಕ ಇರಬಹುದು, ಹಾಗಾಗಿ ತಡೆದಿರಬಹುದೇನೋ ಅನ್ನುವಂತ ಒಂದು ಅನುಮಾನವನ್ನೇ ಇಟ್ಕೊಳ್ಳೋಣ. ಆದ್ರೆ ಈಗ ಅನುಷಾ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಅವರು ತನಿಖೆಗೆ ಸಹಕರಿಸ್ತೀವಿ ಅಂತಲೋ ಅಥವಾ ಮಾಧ್ಯಮಗಳ ಜೊತೆಗೆ ಈ ಸಂಬಂಧವಾಗಿ ಒಂದು ಕ್ಲಾರಿಟಿ ಕೊಡುವಂತಹ ಪ್ರಯತ್ನವೋ ಏನು ಆಗ್ತಾ ಇಲ್ವಾ? ದಿವ್ಯಾ, ಏನೊಂದು ಅನುಷಾ ದಾನಮ್ಮಾಳ ಸ್ನೇಹಿತ ಅನುಷಾ ಏನಿದ್ದಾಳೆ ಈ ತನಿಖೆಗೆ ಸಹಕರಿಸಬೇಕಾಗಿತ್ತು. ಆದ್ರೆ ಅನುಷಾಳ ಪೋಷಕರು ತಡೆದಿದ್ರು. ಯಾಕಂದ್ರೆ ಈಕೆಯನ್ನು ಓದುತ್ತಿದ್ರು. ಅದೇ ಈಗ ಪಬ್ಲಿಕ್ ಟಿವಿ ಯಾವ ವರದಿ ಪ್ರಸಾರ ಮಾಡಿತ್ತು ಸೋಮೋಟೋ ಆಕ್ಷನ್ ತರ ಹೇಳಿ SP ಅವರೇ ಅನುಷಾಳನ್ನ ಕರೆದು ಸಂಪೂರ್ಣವಾಗಿ ವಿಚಾರಣೆ ಮಾಡ್ತಾರೆ. ಜೊತೆಗೆ ಯಾವುದೇ ರೀತಿಯಾದ ಒಂದು ಬೆದರಿಕೆ ಪೊಲೀಸ್ ರೀತಿಯಲ್ಲಿ ವಿಚಾರಣೆ ಮಾಡಬಾರದು, ಈಕೆಯನ್ನ ಒಂದು ಸಾಫ್ಟ್ ನೇಚರ್ ರೀತಿಯಲ್ಲಿ ವಿಚಾರಣೆ ಮಾಡಬೇಕು. ಯಾಕಂದ್ರೆ ಈಕೆ ಇನ್ನ ಕೇವಲ 16 ಅಂದ್ರೆ 17 ವರ್ಷ ಆಗಿರ್ತಕ್ಕಂಥ ಮಗು ಆಗಿರೋದ್ರಿಂದ ಅಂದ್ರೆ ಪೊಲೀಸರ ರೀತಿಯಲ್ಲಿ ಅವ್ರನ್ನ ವಿಚಾರಣೆಗೊಳ್ಬಾರ್ದು. ಏನು ದಾನಮ್ಮ ಜೊತೆಗೆ ಎಷ್ಟು ವರ್ಷಗಳಿಂದ ಈಕೆ ಒಂದು ಸಂಬಂಧ ಇಟ್ಕೊಂಡಿಲ್ಲ, ಅಂದ್ರೆ ಯಾವ ರೀತಿ ಫ್ರೆಂಡ್ಶಿಪ್ ಅನ್ನ ಮಾಡ್ತಾ ಇದ್ರು, ಯಾವ್ಯಾವ ರೀತಿ ದಾನಮ್ಮಾಳ ಪ್ರತಿಯೊಂದು ಹೆಜ್ಜೆ ಕೂಡ ಅನುಷಾಳ ಬಳಿ ಸಾಕಷ್ಟು ಒಂದು ಹೇಳ್ಕೊಂಡಿದ್ಲು. ಈ ರೀತಿಯಲ್ಲಿ ಸಾಕಷ್ಟು ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಅನುಷಾನ ಮಾತ್ರ ಪೊಲೀಸರು ಕರೆದು ವಿಚಾರಣೆ ಮಾಡಿದ್ದಾರೆ. ಆದ್ರೆ ಅನುಷಾಳ ಪೇರೆಂಟ್ಸ್ ಏನಿದ್ದಾರೆ ಪೋಷಕರು ಇದಕ್ಕೆ ಒಪ್ತಾರ ಅನ್ನೋದು ಕೂಡ ಕಾರಣ. ಒಂದು ವೇಳೆ ಒಪ್ಪದಿದ್ದರೆ ಪೊಲೀಸರು ಮನವೊಲಿಸಿ ಅನುಷಾಳ ಸ್ಟೇಟ್ಮೆಂಟ್ ಅನ್ನ ಪಡೆಯಬಹುದು ಅಂತ ಕೂಡ ಮಾಹಿತಿ ಲಭ್ಯವಾಗಿದೆ. ಜ್ಯೋತಿ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ದಲಿತ ಬಾಲಕಿ ದಾನಮ್ಮ ಒಂದು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಆದ್ರೆ ಈ ತಿರುವುಗಳನ್ನ ಕೊಡ್ತಾ ಇರುವಂತವರೇ ADGP ರಾಮಚಂದ್ರ ರಾವ್ ಅನ್ನುವಂಥದ್ದನ್ನ ನೋಡಿದ್ರೆ ಯಾವ ರೀತಿಯಾದಂತಹ ಕರ್ತವ್ಯವನ್ನ ಇವರು ನಿಭಾಯಿಸ್ತಾ ಇದ್ದಾರೆ,
ತನಿಖಾ ಹಂತದಲ್ಲಿ ಇದೆ, ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ವರದಿ ಬಂದಿಲ್ಲ, ಅದರ ಬಳಿಕ ಕೋರ್ಟ್ಗೆ ಆ ವರದಿಯನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲೇ ತಾವು ಆಫ್ ದ ರೆಕಾರ್ಡ್ ಹೇಳಿಕೆ ಕೊಡ್ತೀನಿ ಅಂತ ಸವಿಸ್ತಾರವಾಗಿ ಒಂದು ಕಥೆಯನ್ನ ಹೆಣದ ರೀತಿಯಾಗಿ ಇಷ್ಟನ್ನು ಹೇಳ್ತಾರೆ, ಕಣ್ಣಾರೆ ಕಂಡ ರೀತಿಯಾಗಿ ಅಂತ ಅಂದ್ರೆ ಅವರ ಕರ್ತವ್ಯಕ್ಕೆ ಅವ್ರು ಕೊಡ್ತಾ ಇರುವಂತಹ ಒಂದು ಗೌರವ ಏನು? ಅವರು ಯಾರೇ ಕೇಳಿದ್ರು ಈ ತರದ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಬಿಡ್ತಾರ? ಹಾಗಿದ್ರೆ ಇಂಥ ಹಿಂದೆ ಬಹಳಷ್ಟು ಹೀಗೆ ಮಾಡಿದ್ದಾರಾ? ಇಂಥವ್ರಿಗೆ ಸರ್ಕಾರ ಹೇಗೆ ಆಕ್ಷನ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿದೆ. ಇದನ್ನ ಅವ್ರು ಮಾಡಿಲ್ಲ ಅಂತ ವಹಿಸ್ಕೊಳ್ತಾರೋ ಅಥವಾ ಇನ್ಯಾವ ತರ ಇದರ ಅವರ ಪರವಾಗಿ ನಿಂತ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ಆಫೀಸರ್ಸ್ ಯಾವ ರೀತಿಯಾದಂತಹ ಒಂದು ಗೌಪ್ಯತೆಯನ್ನ ತನಿಖಾ ಹಂತದಲ್ಲಿ ಮೇಂಟೈನ್ ಮಾಡಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆಯನ್ನು ಕೂಡ ರಾಮಚಂದ್ರ ರಾವ್ ಅವ್ರಿಗೆ ಇರಲಿಲ್ವಾ ಅನ್ನುವಂತಹ ಒಂದು ಸಹಜ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ.